ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, SSP ಸ್ಕಾಲರ್ಶಿಪ್ ಏನು ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಸಹಾಯಧನ ಸಿಗ್ತಾ ಇದೆಯಲ್ಲ, SSP ಸ್ಕಾಲರ್ಶಿಪ್ಪಲ್ಲಿ ಫ್ರೆಂಡ್, ಇದು ಏನು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ರಾಜ್ಯ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಣ ಟ್ರಾನ್ಸ್ಫರ್ ಆಯ್ತಾ ಇದೆ, ವಿದ್ಯಾರ್ಥಿಗಳಿಗೆ ಹಣ ಟ್ರಾನ್ಸ್ಫರ್ ಆಯ್ತಾ ಇದೆ. ಸುಮಾರು 20,000 ಜನ ಅಕೌಂಟಿಗೆ ಜಮೆ ಆಯ್ತಾ ಇದೆ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಸೆಕೆಂಡ್ ಇಯರ್ PUC ಆಗಿರ್ಬೋದು, ಪಾಸ್ ಆಧಾರ ಆಗಿರ್ಬೋದು, ಪ್ರತಿಯೊಂದು SSP ಸ್ಕಾಲರ್ಶಿಪ್ಲಾಗಿ ಏನು ಅಪ್ಲೈ ಮಾಡಿದಾರೋ ಆ ಅಪ್ಲೈ ಮಾಡೋಂಥ ವಿದ್ಯಾರ್ಥಿಗಳಿಗೆ ಈಗ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಜಮಾ ಆಗ್ತಾ ಇದ್ದಾವೆ. ಬಟ್ ಆದಷ್ಟು ವಿದ್ಯಾರ್ಥಿಗಳು ಏನಾರ ಒಬ್ಬರು ಮೆಸೇಜು ಗೊತ್ತಿರಲ್ಲ, ಈಗೆಲ್ಲ ನೀವು ಚೆಕ್ ಮಾಡ್ಕೋಬೋದು. ಯಾಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಈಗ ರಾಜ್ಯ ಸರ್ಕಾರ ಹಣ ಎಲ್ಲ ಆಗ್ತಾಯಿದೆ. ಮತ್ತು ಲೇಬರ್ ಕಾರ್ಡ್ದು ಸಹ ಹಣ ಅಕೌಂಟಿಗೆ ಬರ್ತಾಯಿದೆ. ಫ್ರೆಂಡ್, ಎರಡೂ ಈಗ ಅಕೌಂಟಿಗೆ ಬರ್ತಾಯಿದ್ದಾವೆ. ಲೇಬರ್ ಕಾರ್ಡ್ ಆಗಿರ್ಬೋದು, SSP ಸ್ಕಾಲರ್ಶಿಪ್ ಅಂತೂ ಈಗ ಜಮೆ ಆಗ್ತಾಯಿದೆ. ಅಲ್ಲೇ ನವಂಬರ್ 26, 20, 28ರಿಂದಲೇ SSP ಸ್ಕಾಲರ್ಶಿಪ್ಪು ಬರ್ತಾಯಿದೆ. ಫ್ರೆಂಡ್, ಇಲ್ಲಿ ಫಸ್ಟ್ ಇಯರ್ ಆಗಿರ್ಬೋದು, ಸೆಕೆಂಡ್ ಇಯರ್ ಆಗಿರ್ಬೋದು, ಏನೇನು ಹೋದ ವರ್ಷ ಅಂದರೆ 24ನೇ ಸಾಲು 25ನೇ ಸಾಲಿನಲ್ಲಿ ಏನು ಅರ್ಜಿ ಹಾಕಿದ್ರು ಅಂಥ ವಿದ್ಯಾರ್ಥಿಗಳಿಗೆ ಈಗ ಅಕೌಂಟಿಗೆ ಜಮೆ ಮಾಡಲಾಗಿದೆ. ವಿದ್ಯಾರ್ಥಿಗೆ ಗುಡ್ ನ್ಯೂಸ್. ಅದು ತಗೊಂಡೋಗಿ ನಿಮ್ಮ ಕಾಲೇಜುಗಳಿಗೆ ಫೀಸ್ ಕಟ್ಕೋಬೋದು. ಇನ್ನೊಂದು ವಿಷಯ ಹೇಳ್ತೀನಿ, ಈಗ ಇತ್ತೀಚಿನ ದಿನಗಳಲ್ಲಿ SSP ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಿರ್ತೀರ. ಅಪ್ಲೈ ಮಾಡಿದಾಗ ನೀವು ನಿಮ್ಮ ಫೋನ್ಗಳಲ್ಲಿ ಒಂದು ಕಾಲ್ ಬರ್ತಾಯಿರುತ್ತೆ, ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ KYC ಮಾಡಿಸಿ ಅಂತ. ನೀವು ಅದನ್ನ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ದಯವಿಟ್ಟು SSP ಏನು ಅಪ್ಲೈ ಮಾಡಿರ್ತಾರೆ ವಿದ್ಯಾರ್ಥಿಗಳು, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಅವರು ಹೋಗಿ ನೀವು ನಿಮ್ಮ ಹತ್ತಿರ ಇರುವಂತಹ ಸಮಾಜ ಕಲ್ಯಾಣ ಇಲಾಖೆ ಹತ್ರ ನೀವು KYC ಮಾಡಿಸ್ಬೇಕು. ನಿಮ್ಮ ಆಧಾರ್ ಕಾರ್ಡ್ ತಗೊಂಡೋಗಿ ನಿಮ್ಮ ಹೆಬ್ಬೆಟ್ಟು ಹಾಕ್ಕೊಂಡು 5 ನಿಮಿಷದಲ್ಲಿ ನಿಮಗೆ ಕೆಲಸ ಮುಗಿಸ್ಕೊಡ್ತಾರೆ. ಅಲ್ಲಿ ಏನು ಕೆಲಸ ಇಲ್ಲ, ನೀವೊಂದು ಆಧಾರ್ ಕಾರ್ಡ್ ತಗೊಂಡೋಗಿ ನಿಮ್ಮದು SSP ಐ ಡಿ ಅಪ್ಲಿಕೇಶನ್ ಹಾಕಿರ್ತೀವಲ್ಲ, ID ನಂಬರು ಮತ್ತು ನಿಮ್ಮ ಆಧಾರ್ ಕಾರ್ಡು ಇವೆರಡು ತಗೊಂಡೋದ ನಂತರ ನೀವು ಅಲ್ಲಿ ನಿಮಗೆ KYC ಮಾಡ್ಕೊಡ್ತಾರೆ. ಅಂದರೆ ಈಗ ಹೆಬ್ಬೆಟ್ಟು ಇಟ್ಕೊಂಡು ಕಳಿಸ್ತಾರೆ KYC. ಈ ಆಧಾರ್ ಕಾರ್ಡಲ್ಲಿ ಹೆಬ್ಬೆಟ್ಟಿಕ್ಕೆ KYC ಮಾಡ್ತಾರಲ್ಲ, ಅದೇ ಥರ ಹೆಬ್ಬೆಟ್ಟಿಕ್ಕೆ ನಿಮಗೆ ಅಪ್ರೂವಲ್ ಮಾಡ್ತಾರೆ. ಅಂದರೆ ಸ್ಕಾಲರ್ಶಿಪ್ ಇಲ್ಲ ಅಂದರೆ ನಿಮ್ಮ ಸ್ಕಾಲರ್ಶಿಪ್ ಅರ್ಧ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. 50%. ಈಗ ಎಕ್ಸಾಂಪಲ್ ನಿಮಗೆ 20,000 ರೂಪಾಯಿ ಅಕೌಂಟಿಗೆ ಬರ್ತಾಯಿದ್ರೆ ನೆಕ್ಸ್ಟ್ ವರ್ಷ ನಿಮಗೆ ಕೇವಲ 10,000 ರೂಪಾಯಿ ಬರುತ್ತೆ. 50% ಹಣ ಕಟ್ಟಾಗಿ ಬರುತ್ತೆ. ಹಾಗಾಗಿ ನೀವು KYC ಮಾಡಿಸ್ಕೊಳ್ಳಿ ಅಂತ ಇಲ್ಲಿ SSP ವಿದ್ಯಾರ್ಥಿಗಳು ಆದಷ್ಟು ಹೋಗಿ ನೀವು KYC ಮಾಡಿಸಿ ನಿಮ್ಮ ಹತ್ತಿರ ಇರುವಂಥ ಸಮಾಜ ಕಲ್ಯಾಣ ಇಲಾಖೆ. ನಮ್ಮ ಬೆಂಗಳೂರಲ್ಲಾದರೆ ಇದು ಎಕ್ಸಾಂಪಲ್ ಯಲಹಂಕದಲ್ಲಿ ಇರುತ್ತೆ. ಈ ಥರ ಯಾವ್ಯಾವ ಕ್ಷೇತ್ರದಲ್ಲಿ ಇರುತ್ತೋ ಆ ಕ್ಷೇತ್ರದ ನೀವು ತಾಲೂಕಾದರೂ ನಿಮ್ಮ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಗೆ ವಿಸಿಟ್ ಮಾಡಿ KYC ಮಾಡ್ಕೊಳ್ಳಿ ಅಂತ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ, ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಈಗ ಸ್ಕಾಲರ್ಶಿಪ್ ಎಲ್ಲ ಜಮೆ ಆಗ್ತಾ ಇದೆ. ಫ್ರೆಂಡ್, ನೀವು ಮಾಡಿಕೊಂಡು ಒಂದು ಸ್ವಲ್ಪ ಪರೀಕ್ಷೆ ಮಾಡಿ. ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ SSP ಸ್ಕಾಲರ್ಶಿಪ್ ಬ್ಯಾಂಕ್ಗೆ ಜಮೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ನಮಸ್ಕಾರ.